ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಇಲ್ಲಿ ನೋಡಿ ಈ ಸ್ಟೋರಿಯನ್ನ ನೀವು ಗಮನಿಸಲೇಬೇಕು. ಕಲಬುರಗಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಸರ್ಕಾರಿ ಕಟ್ಟಡದ ಸ್ಥಿತಿಗತಿ ಹೇಗಿದೆ ಗೊತ್ತಾ, ಏನಾಗಿದೆ ಗೊತ್ತಾ? ಹಾಗಾಗಿ ನೀವಿಲ್ಲಿ ಗಮನ ಹರಿಸಿ ಆಗಾಗ ಬಂದು ಭೇಟಿ ಕೊಡಿ. ಅಭಿವೃದ್ಧಿ ಕಾಮಗಾರಿಗಳು ಹೆಂಗ್ ನಡೀತಿದೆ, ನೆನೆಗುದಿಗೆ ಬಿದ್ದಿದ್ಯಾ, ಚೆನ್ನಾಗಿ ಮಾಡ್ತಿದಾರಾ ಇಲ್ವಾ, ಸದ್ಯ ಸರ್ಕಾರಿ ಕಟ್ಟಡ ಏನಾಗಿದೆ ಗೊತ್ತಾ? ರೇಷ್ಮೆ ಇಲಾಖೆಯ ನೂತನ ಕಟ್ಟಡದ ಕಳಪೆ ಕಾಮಗಾರಿ ಹೇಗಾಗ್ತಾ ಇದೆ ಗೊತ್ತಾ? ಡಬರಾಬಾದ್ ಕ್ರಾಸ್ ಬಳಿ ರೆಡಿ ಆಗ್ತಿರುವಂತ ಹೊಸ ಬಿಲ್ಡಿಂಗ್ ನಲ್ಲಿ ಆಗ್ತಿರೋದಾದ್ರೂ ಏನು, ಆ ಬಿಲ್ಡಿಂಗ್ ಕಟ್ತಾ ಇರುವಂತ ಗುತ್ತಿಗೆದಾರ ಹೇಗ್ ಕೆಲಸ ಮಾಡ್ತಿದ್ದಾನೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಳಪೆ ಕಾಮಗಾರಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ರೀತಿ ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಮ್ಮ ರಿಯಾಲಿಟಿ ಚೆಕ್ ಇದು. ಸಾರ್ವಜನಿಕರೇ ಗಾಯಕ್ಕೆ ಬ್ಯಾಂಡೇಜ್ ಹಾಕೋದನ್ನ ನೋಡಿದ್ದೀರಿ, ಸಾರ್ವಜನಿಕರೇ ಬಿಲ್ಡಿಂಗ್ಗೆ ಬ್ಯಾಂಡೇಜ್ ಹಾಕಿದ್ದನ್ನ ನೀವು ನೋಡಿದ್ದೀರಾ, ಅದನ್ನು ನೀವಿಲ್ಲಿ ನೋಡಬಹುದು. ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀರಿ ಗೃಹ ಸಚಿವ ಹಾಗೂ ಕಲಬುರಗಿಯ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ಸರ್, ಇದಕ್ಕೆ ನೀವು ರಿಯಾಕ್ಟ್ ಮಾಡಲೇಬೇಕು. ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ ಹಾಕೋದು ನೋಡಿರ್ತೀರಿ, ಆದ್ರೆ ಬಿಲ್ಡಿಂಗ್ ಗಳಿಗೆ ಬಿರುಕು ಬಿಟ್ರೆ ಅದಕ್ಕೂ ಗಮಟೆ ಪಚ್ಚಿ ಪೇಂಟ್ ಮಾಡ್ತಾರೆ ಅಂದ್ರೆ ಇದ್ಯಾವ ತರ ಅಂತ. ಕಲಬುರಗಿಯಲ್ಲಿ ಹೊಸ ಸರ್ಕಾರಿ ಕಟ್ಟಡಕ್ಕೆ ಬ್ಯಾಂಡೇಜ್ ಹೊಡೆದಂತ ಕಾಂಟ್ರಾಕ್ಟರ್, ಬಿರುಕು ಬಿಟ್ಟ ಗೋಡೆಗೆ ಟೇಪ್ ಅಂಟಿಸಿ ಪೇಂಟ್ ಮಾಡಿದ ಗುತ್ತಿಗೆದಾರ. ಕಲಬುರಗಿಯಲ್ಲಿ ನಿರ್ಮಾಣ ಆಗ್ತಿರುವ ರೇಷ್ಮೆ ಇಲಾಖೆ ನೂತನ ಕಟ್ಟಡ ಅವಸ್ಥೆ ಇದು. ಕಲಬುರಗಿ ನಗರದ ಡಬರಾಬಾದ್ ಕ್ರಾಸ್ ಬಳಿ ನಡೀತಿರುವಂತ ಕಳಪೆ ಕಾಮಗಾರಿ, ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಸುಮಾರು 15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಕಾಮಗಾರಿ ನಡೀತಿರುವಾಗಲೇ ಒಳಗೆ ಬಿರುಕು ಬಿಟ್ಟಂತ ಗೋಡೆಗಳು, ಬಿರುಕು ಬಿಟ್ಟ ಕಡೆಯೆಲ್ಲ ಟೇಪ್ ಅಂಟಿಸಿ ಪ್ಲಾಸ್ಟರ್ ಮಾಡಿದ್ದಾರೆ ಗುತ್ತಿಗೆದಾರ. ಕಳಪೆ ಕಾಮಗಾರಿ ಕಣ್ಮುಂದೆ ನಡೀತಿದ್ರು ಕೂಡ PWD ಅಧಿಕಾರಿಗಳು ಮೌನ ವಹಿಸ್ತಿರೋದು ಯಾಕೆ? ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಗಮ್ ಟೇಪ್ ಹಾಕಿ ಅದ್ರ ಮೇಲೆ ಪೇಂಟ್ ಮಾಡ್ತೀರಿ ಅಂತ ಅಂದ್ರೆ ಬಿಲ್ಡಿಂಗ್ ಬಿದ್ದೋದ್ರೆ, ಯಾರಾದ್ರೂ ಸತ್ತು ಹೋದ್ರೆ ಅದಕ್ಕೆ ಹೊಣೆ ಯಾರು ಅಂತ. ಬ್ಯಾಂಡೇಜ್ ರೀತಿ ಗೋಡೆ ಬಿರುಕಿಗೆ ಟೇಪ್ ಅಂಟಿಸಿದ್ದು ಗೊತ್ತೇ ಆಗಿಲ್ವಾ? ನೋಡಿ ದೃಶ್ಯಗಳಲ್ಲಿ ನೀವಲ್ಲಿ ಗಮನಿಸಬಹುದು. ಗುತ್ತಿಗೆದಾರರ ಖತರ್ನಾಕ್ ಕೆಲಸ ಗೊತ್ತಿದ್ರು ಕೂಡ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ? ಅಸಲಿಗೆ ಕಾಮಗಾರಿಯಲ್ಲಿ ಕಳಪೆ ಮೆಟೀರಿಯಲ್ ಬಳಕೆ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಕೂಡ ಇದೆ. ಹಾಗಾಗಿನೇ ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಷ್ಟರೊಳಗೇನೆ ಬಿರುಕು ಬಿಟ್ಟಿವೆ ಗೋಡೆಗಳು. ನೋಡಿ ಆ ದೃಶ್ಯಗಳನ್ನ ನೀವಲ್ಲಿ ಗಮನಿಸಬಹುದು. ಕಟ್ಟಡದಲ್ಲಿ ಬಿರುಕು ಬಿಟ್ಟಿದೆ. ಈ ರೀತಿ ಬ್ಯಾಂಡೇಜ್ ಹಾಕಿ, ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹೆಂಗ್ ಬ್ಯಾಂಡೇಜ್ ಹಾಕ್ತಾರೋ ಹಂಗೆ ಗೋಡೆಗಳಿಗೆ ಬ್ಯಾಂಡೇಜ್ ಹಾಕಿ ಅದ್ರ ಮೇಲೆ ವೈಟ್ ಕಲರ್ ಪೇಂಟ್ ಮಾಡಿಬಿಟ್ಟಿದ್ದಾರೆ. ಸಿಮೆಂಟ್ ಕಮ್ಮಿ ಹಾಕಿ ಬರೀ ಸ್ಯಾಂಡ್ ಬಳಸಿ ಕಾಮಗಾರಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಅವರೇ, ಕಳಪೆ ಕಾಮಗಾರಿ ವಿರುದ್ಧ ನೀವು ಕ್ರಮ ಜರುಗಿಸಲ್ವಾ? ನಿಮ್ ಗಮನಕ್ಕೆ ಸುದ್ದಿ ಬಂದಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಈಗಲಾದ್ರೂ ಗಮನ ಹರಿಸಿ ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿ. ಯಾವ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ, ಗುತ್ತಿಗೆದಾರರು ಏನ್ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಏನೇನ್ ಬಳಸ್ತಿದ್ದಾರೆ, ಸ್ಯಾಂಡ್ ಜಾಸ್ತಿ ಬಳಕೆ ಮಾಡ್ತಿದಾರಂತೆ, ಸಿಮೆಂಟ್ ಜಾಸ್ತಿ ಬಳಸ್ತಿಲ್ಲ, ಯಾಕೆ ಹಿಂಗೆ ಕಾಮಗಾರಿ ಹಳ್ಳ ಹಿಡಿತಿದ್ಯಾ? ನೀವು ಕೂಡ ಇದನ್ನ ಗಮನ ಹರಿಸಿ. ಗೋಡೆಗಳಿಗೆ ಬ್ಯಾಂಡೇಜ್ ಹಾಕ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಕಾಮಗಾರಿ ನಡೀತಿದೆ ನೀವೇ ನೋಡಿ. ಈಗ ಅದು ನಾನು ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನು ಅವಾಗಿನ್ನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ರೆ ನಾವು ಆ್ಯಕ್ಷನ್ ತಗೋತೀವಿ. ನಿನ್ನೆ ಕೂಡ ಯಾರೋ ಹೇಳ್ತಾ ಇದ್ರು, ಸರ್ ತಾವು ಬಂದು ಹೋದಾದ್ಮೇಲೆ ಸ್ವಲ್ಪ ಕಾಮಗಾರಿ ಚುರುಕೇನೋ ಆಗಿದೆ, ಆದರೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬಂದಾಗ ನಾನೇ ವೀಕ್ಷಣೆ ಮಾಡ್ತೀನಿ. ಇಲ್ಲ, ಅಂಥದ್ದು ಯಾವುದೂ ಆಗ್ಲಿಕ್ಕೆ ಬಿಡೋದಿಲ್ಲ. ವಿ ವಿಲ್ ಟೇಕ್, ನಾನೇ ಹೋಗಿ ವೀಕ್ಷಣೆ ಮಾಡಿ ಬರ್ತೀನಿ. ಈಗ ಅದು ನಾನು ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನು ಅವಾಗಿನ್ನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ರೆ ನಾವು ಆ್ಯಕ್ಷನ್ ತಗೋತೀವಿ. ನಿನ್ನೆ ಕೂಡ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್.
ಪ್ರಿಯಾಂಕ್ ಖರ್ಗೆ ಅವರ ತವರೂರು, ಅದರ ಜೊತೆಗೆ ಅವರ ಅಲ್ಲೇ ಉಸ್ತುವಾರಿ, ಹಿಂಗಿದ್ರು ಕೂಡ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಸದ್ಯ ಅವ್ರು ಹೇಳ್ತಿರೋದು ನನ್ನ ಗಮನಕ್ಕೆ ಬಂದಿದೆ, ಮತ್ತೆ ವಿಸಿಟ್ ಮಾಡ್ತೀನಿ ಅಂತ. ಕಳಪೆ ಕಾಮಗಾರಿ ಬಗ್ಗೆ ಏನ್ ಆರೋಪಗಳಿದೆ, ಹೆಂಗ್ ಸರಿಪಡಿಸ್ಬೋದು, ಏನ್ ಕತೆ ಅಂತ? ಏನಂದ್ರೆ ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ, ಕಲಬುರಗಿ ಭಾಗದ ರೈತರಿಗೆ ಸಹಕಾರವಾಗಲಿ ಎನ್ನುವ ನಿಟ್ಟಿನಲ್ಲಿ ಸರ್ಕಾರ 15 ಕೋಟಿ ವೆಚ್ಚದಲ್ಲಿ ಕಲಬುರಗಿ ನಗರದ ಡಬರಾಬಾದ್ ಕ್ರಾಸ್ ಬಳಿ ನೂತನ ರೇಷ್ಮೆ ಮಾರುಕಟ್ಟೆ ಹಾಗೂ ರೇಷ್ಮೆ ಇಲಾಖೆ ಕಟ್ಟಡವನ್ನು ನಿರ್ಮಾಣಕ್ಕೆ ಅನುಮತಿಯನ್ನು ನೀಡಿ ಈಗಾಗಲೇ ಕಳೆದ 8-9 ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಆದ್ರೆ ಗುತ್ತಿಗೆದಾರರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಧನದಾಹದಿಂದಾಗಿ ಈ ಕಾಮಗಾರಿ ಸಂಪೂರ್ಣ ಹಳ್ಳ ಹಿಡಿದಿರುವಂತದ್ದು. ಏನಂದ್ರೆ ಉದ್ಘಾಟನೆಗೂ ಮುನ್ನವೇ ಬಿಲ್ಡಿಂಗ್ ಬಿರುಕು ಬಿಟ್ಟಿರುವಂತಹ ದೃಶ್ಯಗಳನ್ನ ಗಮನಿಸಬಹುದಾಗಿದೆ. ಏನಂದ್ರೆ ಗುತ್ತಿಗೆದಾರ ಗ್ಯಾಮ್ ಸ್ಟ್ಯಾಂಡ್ ಅನ್ನ ಬೆಳೆಸಿ ಈ ರೀತಿಯ ಕಟ್ಟಡ ನಿರ್ಮಿಸುವುದರಿಂದ ಈ ರೀತಿ ಬಿರುಕು ಬಿಟ್ಟಿರುವುದು ಕಂಡು ಬರ್ತಿರುವಂತದ್ದು. ಅಲ್ಲದೆ ಬಿರುಕು ಬಿಟ್ಟ ಕಡೆಯಲ್ಲೆಲ್ಲ ಟೇಪ್ ಅಂಟಿಸಿ ಅದರ ಮೇಲೆ ಪ್ಲಾಸ್ಟರ್ ಮಾಡುವ ಮೂಲಕ ತೇಪೆ ಹಚ್ಚುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇದು ಸಾಕಷ್ಟು ಜನ ಆಕ್ರೋಶಕ್ಕೆ ಕಾರಣವಾಗಿರುವಂತಾಗಿದೆ ಅಂತ ಹೇಳ್ಬೋದು. ಇದೆಲ್ಲ ಗೊತ್ತಿದ್ರು PWD ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುಕೊಳ್ತಿರುವಂತದ್ದು. ಏನು ರೇಷ್ಮೆ ಇಲಾಖೆ ನಿರ್ಮಾಣ ಮಾಡ್ತಿರುವಂತಹ ಕಟ್ಟಡ ಈ ರೀತಿ ಕಳಪೆ ಮಟ್ಟದಿಂದ ಕೂಡಿದ್ರು ಕೂಡ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳ ಈ ಕುರಿತು ಗಮನ ಹರಿಸದೇ ಇರುವುದು ಜನ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬಹುದು. ಕೂಡಲೇ ಈ ಕುರಿತು ಪರಿಶೀಲನೆ ನಡೆಸಬೇಕು. ಕಳಪೆ ಮಟ್ಟದ ಕಾಮಗಾರಿ ಮಾಡಿದ ಗುತ್ತಿಗೆದಾರನನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು. ಅದಕ್ಕೆ ಗೊತ್ತಿದ್ದು ಸುಮ್ಮನಾದಂತಹ ಅಧಿಕಾರಿಗಳನ್ನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂತ ಆಕ್ರೋಶಗಳು ಕೂಡ, ಮನವಿಗಳು ಕೂಡ ಕೇಳಿ ಬರ್ತಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ.